ಬರುವುದೆಲ್ಲವ ಸ್ವೀಕರಿಸು, ಬಂದದ್ದೆಲ್ಲ ಅನುಭವಿಸು. ನಮ್ಮ ಪಾಲಿನದಷ್ಟೇ ನಮಗೆ ಸಿಗುವುದು, ನಮ್ಮದಲ್ಲದು ನಮ್ಮಿಂದ ಖಂಡಿತ ದೂರಾಗುವುದು. ಇರುವಷ್ಟು ದಿನ ನೆಮ್ಮದಿಯಾಗಿರು, ಇಷ್ಟೇ ಜೀವನ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದಿಸ್ ಇಸ್ ಸ್ವಾತಿ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ನೈಟ್ ರೊಟೀನ್ ಅಂದರೆ ಆಫ್ಟರ್ನೂನ್ ಟು ಈವ್ನಿಂಗ್ ನೈಟ್ವರೆಗೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ಲಾಗ್ಸ್ ಬರುತ್ತೆ. ಡೈಲಿ ಲಾಗ್ಸಲ್ಲಿ ಕೂಡ ನಾನು ಇನ್ಸ್ಪಿರೇಷನ್ ಕಾರ್ಡ್ಸು, ನುಡಿಮುತ್ತುಗಳು, ಮೋಟಿವೇಶ್ನಲ್ ಮಾತುಗಳ ಜೊತೆ ಲಾಗ್ಸನ್ನು ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ. ಸೊ ಡೈಲಿ ಲಾಗ್ಸು, ಡೈಲಿ ರೊಟೀನ್ಸ್ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತೀನಿ. ಆಫ್ಟರ್ನೂನಿಂದ ಈವ್ನಿಂಗ್ವರೆಗೂ ಏನೇನು ಎಲ್ಲ ಆಯಿತು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದೆಲ್ಲ ಹಾಗೆ ಇತ್ತು, ಮಡಿಸಿಟ್ಟಿರಲಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಮಿಷಿನ್ಗೆ ಹಾಕಿದ್ದೆ. 8 kg ಮಿಷಿನ್, ನಮ್ಮ ಮಿಷಿನಲ್ಲಿ ಬಟ್ಟೆ ಇಡ್ಸೋದು 2 ಟೈಮ್ಸ್ ಕೂಡ ಅದು ತುಂಬ ಆಗಿಬಿಡುತ್ತೆ. 1 ಟೈಮ್ ಹಾಕಿದ್ರೇ ಮಡಿಸ್ಬೋದು, 2 ಟೈಮ್ಸ್ ಅಂದರೆ ತುಂಬ ಬಟ್ಟೆ ಆಗೋಗುತ್ತೆ. ಇನ್ನು ಅಲ್ಲೇ ಇದ್ದರೆ ಅಲ್ಲೇ ಇರುತ್ತೆ ಕೆಲಸ. ಇನ್ನು 2 ಡೇಸ್ ಆದರೂ ನಾನೇ ಮಾಡಬೇಕು, ಇನ್ನು 5 ಡೇಸ್ ಆದರೂ ನಾನೇ ಮಾಡಬೇಕಲ್ವ. ಅದರಿಂದ ಅವತ್ತಿನ ಕೆಲಸ ಅವತ್ತು ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಎಲ್ಲ ಕ್ಲಾತ್ಸ್ನ ಮಡಿಚಿಟ್ಟು ಅವ್ರ ಕಬೋರ್ಡ್ಗೆ ಇಟ್ಟು, ಮತ್ತು ಹಸ್ಬೆಂಡ್ ಬಟ್ಟೆಗಳನ್ನ ಐರನ್ಗೆ ತೆಗೆದಿಟ್ಟು ಎಲ್ಲನೂ ಸೆಟಪ್ ಮಾಡಿ ಇಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ಮಲಗಿದ್ಲು, ಅದರಿಂದ ಬಟ್ಟೆನ ಮಡಿಸ್ಕೊಳ್ತಾ ಇದ್ದೀನಿ. ಯಾಕೆ ಅವಳಿದ್ದಾಗ ಬಟ್ಟೆ ಮಡಿಸ್ಕೊಳಕ್ಕಾಗಲ್ಲ ಅಂತಂದರೆ ಎಲ್ಲನೂ ತೊಗೊಂಡು ಹಾಕ್ಕೊಳ್ತಾ ಇರ್ತಾಳೆ. ನನಗೆ ಇದು ಇಷ್ಟ, ನನಗೆ ಇದು ಬೇಕು ಅಂತ. ಅವಳು ಬಟ್ಟೆ ಹಾಕೊಳ್ಳೋದ್ರ ಜೊತೆಗೆ ನನ್ನ ಬಟ್ಟೆನೂ ಕೂಡ ವೇರ್ ಮಾಡ್ತಾ ಇರ್ತಾಳೆ. ಸುಮ್ಮನೆ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಕೆಲಸ ಅಂದ್ಬಿಟ್ಟು. ಅವಳು ಮಲಗಿದ್ದಾಗೆ ಕೆಲಸ ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸ್ಯಾಟರ್ಡೆ ಅಷ್ಟೊತ್ತಿಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿರ್ಬೇಕು, ಏನು ಪೆಂಡಿಂಗ್ ಇಟ್ಕೊಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸ್ಯಾಟರ್ಡೆ ಏನು ಅಂತಂದರೆ ಅದೇ ಮೊನ್ನೆ ಡೆಲಿವರಿ ಆಯ್ತಲ್ಲ, ಆ ಪಾಪುದು ತೊಟ್ಲು ಶಾಸ್ತ್ರ ಇದೆ. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕಾಗಿರುತ್ತೆ. ಶನಿವಾರ ಯಾವುದು ಪೆಂಡಿಂಗ್ ಉಳಿಸ್ಕೊಳ್ಬಾರ್ದು ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ಕ್ಲಾತ್ಸ್ ಎಲ್ಲ ಕಬೋರ್ಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ಯಾಟರ್ಡೆ ಅದಿದೆ, ಮತ್ತು ಸಂಡೇ ಒಂದು ಫಂಕ್ಷನ್ ಇದೆ, ಮದುವೆ ಫಂಕ್ಷನು. ಅಲ್ಲಿ ಕೂಡ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಹೋದರೆ ಇಲ್ಲಿನ ಕೆಲಸ ಅಲ್ಲೇ ಪೆಂಡಿಂಗ್ ಆಗಿಬಿಡುತ್ತೆ. ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಇವೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಪೆಂಡಿಂಗ್ ಉಳಿಯೋದು ಬೇಡ, ಎಲ್ಲ ಕೆಲಸ ಇಲ್ಲಿ ಮುಗಿಸ್ಕೊಂಡ್ರೆ ಆಗ ಆರಾಮಾಗಿ ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ಬೋದು. ಅವಾಗ ಹೋಗಿ ಬಂದಮೇಲೂ ನಮಗೆ ಮನೆ ಹಂಗಿದೆ ಹಿಂಗಿದೆ ಅಂತ ಟೆನ್ಷನ್ ಅನ್ನೋದು ಇರೋಲ್ಲ ಅಂದ್ಬಿಟ್ಟು. ನನ್ನ ಮಗಳೇ ಆಟ ಆಡಲಿಕ್ಕೆ ಅಂತಲೇ ನಾನು ತುಂಬ ಐಟಮ್ಗಳನ್ನ ತಂದು ಕೊಟ್ಟಿದ್ದೆ. ಅಂದರೆ ಅನಿಮಲ್ಸ್ ಬರುತ್ತಲ್ಲ, ಅದೆಲ್ಲನೂ ತಂದು ಕೊಟ್ಟಿದ್ದೆ. ಅದೆಲ್ಲನೂ ಕೂಡ ಸಿಕ್ಕಾಪಟ್ಟೆ 2 ಮೂಟೆ ಕಟ್ಟಿ ಮೇಲ್ಗಡೆ ಬಿಸಾಕ್ಬಿಟ್ಟಿದ್ದೀನಿ. ಎಲ್ಲಿ ನೋಡಿದ್ರು ಮನೆ ತುಂಬಾ ಅದೇ, ಕಿಚನಲ್ಲೂ ಅದೇ, ಟಿಪಾಯ್ ಮೇಲೂ ಅದೇ, ರೂಮ್ಸಲ್ಲೂ ಅದೇ, ಹಾಲಲ್ಲೂ ಅದೇ, ನೋಡಿ ನೋಡಿ ಬೇಜಾರಾಗಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಯಾವುದೋ 1-2 ಮಾತ್ರ ಕೊಟ್ಟಿದ್ದೀನಿ ಅವಳಿಗೆ ಆಟ ಆಡ್ಕೊಳ್ಳೋದಕ್ಕೆ. ಇಲ್ಲ ಅಂತಂದರೆ ಮನೆಯೆಲ್ಲ ಅಲ್ಲೇ ಅಲ್ಲೇ ಹಾಕಿರ್ತಾಳೆ ಎಲ್ಲನೂ ಕೂಡ. ನೋಡಿದ್ದೆಲ್ಲ, ಇಷ್ಟಪಟ್ಟಿದ್ದೆಲ್ಲ ತಂದುಕೊಟ್ಟಿದ್ದೀನಿ ಅವಳಿಗೆ. ಎಲ್ಲನೂ ಎಲ್ಲಂದರಲ್ಲೇ ಹಾಕ್ಬಿಡ್ತಾಳೆ. ಅದರಿಂದ ಅದು 3 ಮೂಟೆ ಹಾಕಿದೆ. ಈಗ 2-3 ಗೊಂಬೆ ಮಾತ್ರ ಅವಳು ಕೈ ಆಟ ಕೊಟ್ಟಿದ್ದೀನಿ, ಕೈಗೆ ಆಟ ಆಡ್ಕೊಳ್ಳೋಕ್ಕೆ. ಅಷ್ಟು ಬಿಟ್ಟರೆ ಎಲ್ಲನೂ ಎತ್ತಿ ಬಿಸಾಕ್ಬಿಟ್ಟಿದ್ದೀನಿ ಮೇಲ್ಗಡೆ. ಸುಮ್ಮನೆ ಅದನ್ನ ಎತ್ತಿಡೋದೊಂದು ಕೆಲಸ ನಮಗೆ ಯಾವಾಗ್ಲೂ ಅಲ್ವಾ. ಅದಕ್ಕೆ ಆರಾಮಾಗಿ ಮಲಗಿದ್ದಾಳೆ. ಸ್ಕೂಲಿಂದ ಬಂದಿದ ತಕ್ಷಣ ಮಲಗಿಸ್ಬಿಡ್ತೀನಿ, ಯಾಕಂದರೆ ತೀರಾ ಸಾಯಂಕಾಲ ಮಲ್ಕೊಂಡ್ರೆ ಆಮೇಲೆ ನೈಟೆಲ್ಲ ನಿದ್ದೆ ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ಸೋಫಾದಲ್ಲಿ ಮಲ್ಕೊಂಡಿರ್ತಾಳೆ. ಟಿ ವಿ ನೋಡ್ಕೊಂಡು ಇದೇ ಮಿಕ್ಕಿ ಮೌಸ್ ದಿಂಬೆ ಬೇಕು, ಅದೇ ಬೆಡ್ಶೀಟೇ ಬೇಕು. ಸೋಫಾ ಮೇಲೆ ಮಲಗಿಬಿಡ್ತಾಳೆ ಟಿ ವಿ ನೋಡ್ತಾ. ಟಿ ವಿ ನೋಡ್ತಾ 1 ಗಂಟೆ, 1:30, 2 ಗಂಟೆ ಒಳಗಡೆ ಮಲ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಒಂದೊಂದು ದಿನ ಮಾತ್ರ ಲೇಟಾಗಿ ಮಲಗ್ತಾಳೆ. ಸೊ ನೈಟೆಲ್ಲ ಸ್ವಲ್ಪ ಕ್ವಾಟ್ಲೆ ಕೊಡ್ತಾಳೆ, 12 ಗಂಟೆವರೆಗೂ ಮಲಗಲ್ಲ. ಅದರಿಂದ ನಾನು ಅವಳು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಏನೇನು ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ನಾನು ಕೂಡ ಜಾಸ್ತಿ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಹೋಗಲ್ಲ. ಬೆಳಗಿನ ಹೊತ್ತು ಮಲ್ಕೊಂಡು ಸುಮ್ಮನೆ ರೆಸ್ಟ್ ಮಾಡ್ತೀನಿ ಅಷ್ಟೇ. ಆದರೆ ನಿದ್ದೆಗಿದ್ದೆ ಎಲ್ಲ ಮಾಡಲ್ಲ. ನಿದ್ದೆ ಮಾಡಿದ್ರೂ ಅಕಸ್ಮಾತಾಗಿ 1 ಅವರ್ 1.5 ಅವರ್ ಮೇಲೆ ನಾನು ನಿದ್ದೆ ಮಾಡಲ್ಲ ಬೆಳಗಿನ ಹೊತ್ತು. ಅದು ಅಭ್ಯಾಸನೇ ತಪ್ಪೋಗಿಬಿಟ್ಟಿದೆ. ಅವಳು ಎದ್ದಿದ್ದಾಗ ಅವಳ ಜೊತೆ ಆಟಾಡ್ಕೊಂಡು ಮಾತಾಡ್ಕೊಂಡು ಕಾಲ ಕಳೆಯೋದೇ ಗೊತ್ತಾಗಲ್ಲ. ಬಟ್ ಅವಳು ಮಲಗಿದ್ರೆ ಎಷ್ಟು ಬೋರ್ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಅವಳು ಮಲಗಿದಾಗ ಏನೋ ಎಲ್ಲ ಕಳ್ಕೊಳ್ತೀನಿ ಅನ್ನಿಸ್ತಾ ಇರುತ್ತೆ. ಅದರಿಂದ ಬೇರೆ ಏನಾದರೂ ರಿಮೈನಿಂಗ್ ಕೆಲಸ ಇದ್ದರೆ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿ ಹುಳ್ಳಿಕಾಳು ಕೊಟ್ಟು ಕಳಿಸಿದ್ರು ಊರಿಂದ, ಹೊಸ ಹುಳ್ಳಿಕಾಳು. ಸರಿಯಾಗಿ ಮೊಳಕೆ ಬರಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಾಕ್ತಾ ಇದ್ದೀನಿ. ಇನ್ನು ಹೇಗಿದ್ರು ಬೇಸಿಗೆ ಬಂತು, ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ. ಹೆಂಗೂ ಒಣಗುತ್ತೆ ಅಂದ್ಬಿಟ್ಟು ಒಣಗಿಸಿ ಎತ್ತಿಡ್ತಾ ಇದ್ದೀನಿ ಹೊಸ ಹುಳ್ಳಿಕಾಳು. ಅದರಿಂದ ಮೊಳಕೆ ಬರೋದಿಲ್ಲ ಅಲ್ವಾ, ಅದರಿಂದನೇ ಒಣಗಿಸಿ ಇಡ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿನೂ ಕೂಡ ಒಣಗಿಸಿ ಇಡ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದರೆ ಬೇಸಿಗೆಗಾಲದಲ್ಲಿ ಎಷ್ಟು ದಿನ ಆದರೂ ಜಾಸ್ತಿ ದಿನ ಬಳಕೆ ಬರುತ್ತೆ. ಆದರೆ ಚಳಿಗಾಲದಲ್ಲಿ ಈರುಳ್ಳಿನ ಜಾಸ್ತಿ ತಂದು ಇಟ್ಕೊಳ್ಳೋಕ್ಕೆ ಹೋಗಬಾರ್ದು, ಈರುಳ್ಳಿ ಇರೋದಿಲ್ಲ. ಥಂಡಿಗೆ ಒಂಥರ ಕೊಳ್ತಂಗೆ ಆಗಿಬಿಡುತ್ತೆ. ಅದೇ ತಂದು ಇಟ್ಕೊಂಡ್ರೆ ಒಂದು 2 ದಿನದಿಂದ 3 ದಿನದವರೆಗೂ ಇರುತ್ತೆ ಅಷ್ಟೇ ಚಳಿಗಾಲದಲ್ಲಿ. ಈ ಥರ ಬೇಸಿಗೆ ಇಟ್ಟರೆ ನಿಜವಾಗ್ಲೂ ವಾರಾನುಗಟ್ಟಲೆ, ತಿಂಗಳಾನುಗಟ್ಟಲೆ ಇರುತ್ತೆ. ಅದರಲ್ಲೂ ಒಣಗಿಸಿಟ್ರೆ ತಿಂಗಳಾನುಗಟ್ಟಲೆ ಖಂಡಿತ ಬರುತ್ತೆ. ನಮ್ಮ ಮನೇಲಂತೂ ತುಂಬಾ ಈರುಳ್ಳಿ, ಫಂಕ್ಷನ್ಗೆ ಮಿಕ್ಕಿರೋದು ಈರುಳ್ಳಿ ಇನ್ನೂ ಇದೆ. ಒಣಗಿಸಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ಮಿಕ್ಕಿತ್ತು. ಅದರಿಂದ ಬೇಸಿಗೆ ಆಗಿರೋದ್ರಿಂದ ಏನೂ ಆಗಿಲ್ಲ. ಹೊರಗಡೆ ಇಡದೇ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ರೆ ಏನೂ ಆಗೋಲ್ಲ, ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ. ಹಸ್ಬೆಂಡ್ ಕೂಡ ತಂದರೆ ಜಾಸ್ತಿನೇ ತರ್ತಾರೆ, ಕಡಿಮೆ. ನಾನು ಎಷ್ಟೇ ಹೇಳಿದ್ರು ಕಡಿಮೆ ತೊಗೊಂಡು ಬನ್ನಿ ಅಂತ ಕಡಿಮೆ ತೊಗೊಂಡು ಬರಲ್ಲ, ಜಾಸ್ತಿನೇ ತೊಗೊಂಡು ಬರ್ತಾರೆ.
ನಾವಿರೋದು 3 ಜನ, ಇನ್ನೆಷ್ಟು ಖರ್ಚಾಗುತ್ತೆ ಅಲ್ವಾ ನಮಗೆ. ಈರುಳ್ಳಿ ಜಾಸ್ತಿ ಖರ್ಚು ಬರೋದೇ ಇಲ್ಲ ನಮಗೆ. ಎಂಥ ಅಡುಗೆ ಮಾಡಿದ್ರು ಹೆಂಗೆ ಯೂಸ್ ಮಾಡ್ತೀನಿ ಅಂದರೂ ನಮಗೆ ಜಾಸ್ತಿ ಖರ್ಚು ಬರೋದಿಲ್ಲ ಈರುಳ್ಳಿ ಅನ್ನೋದು. ಅಷ್ಟರಲ್ಲಿ ಅವಳು ಕೂಡ ಎದ್ಲು. ನೋಡಿ, ಇದನ್ನು ಈ ನಾಯಿ ಮರಿ ತಂದುಕೊಟ್ಟಿದ್ದೆ ನಾನು ಪಾಪುನ ನೋಡೋಕ್ಕೆ ಅಂತ ಹೋಗಿದ್ದಲ್ಲ ಡೆಲಿವರಿ ಟೈಮಲ್ಲಿ. ಸೊ ಅವಾಗ ತಂದುಕೊಟ್ಟಿದ್ದು ನಾಯಿ ಮರಿ, ಅದನ್ನು ಆಟಾಡ್ಕೊಂಡೇ ಮಲ್ಕೊಂಡ್ಬಿಡ್ತಾಳೆ. ಜೊತೆಗೆ ಮಲ್ಕೊತಾಳೆ. ಎದ್ದ ಮೇಲೆ ಅದ್ರ ಜೊತೆನೇ ಆಟಾಡ್ತಾಳೆ. ಇನ್ನು ಅದು ಬಿಟ್ಟರೆ ಇದು ಬಸ್ ಥರ ಜಾಮಿಟ್ರಿ ಇದೆ. ಇದರಲ್ಲಿ ಕ್ರಯನ್ಸ್ ಏನೇನೋ ಇಟ್ಕೊಂಡಿದ್ದಾಳೆ, ಪೆನ್ಸಿಲ್ಸು, ಎರೇಸರ್ಸು, ಶಾರ್ಪ್ನರ್ಸು ತುಂಬಾ ಇದೆ. ಮನೆ ತುಂಬ ಅವೇ ಇದೆ. ತರಿಸ್ಕೊತಾಳೆ, ಯೂಸ್ ಮಾಡಲ್ಲ, ಬರೆಯಲ್ಲ, ಏನಿಲ್ಲ. ಈ ಬಸ್ಸಲ್ಲಿ ಆಟಾಡ್ತಾಳೆ. ಇದು ಡಿಮಾರ್ಟಲ್ಲಿ ತೊಗೊಂಡಿರೋದು. ಆಟಾಡೋ ತನಕ ಆಟಾಡಿ ಎಲ್ಲ ಕಡೆ ಆಗಿರ್ತಾಳೆ. ಎಲ್ಲಿ ನೋಡಿದ್ರು ಪೆನ್ಸಿಲ್, ಎಲ್ಲಿ ನೋಡಿದ್ರು ಎರೇಸರು, ಶಾರ್ಪ್ನರ್ಸ್. ಅದೇ ಏನೋ ಒಂದು 200 ಮೇಲೆ 300 ಮೇಲೆ ಅವೇ ಇರಬೇಕು ಮನೆಯಲ್ಲಿ ನಿಜವಾಗ್ಲೂ. ಅದಕ್ಕೇ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಮಾತ್ರ ಕೊಟ್ಟಿದ್ದೀನಿ. ಅವಳು ಎದ್ದಾದ್ಮೇಲೆ ಎಲ್ಲ ಮಾಡಿಸಿಟ್ಟು ಮತ್ತು ಈವ್ನಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ ನಮ್ಮ ರೊಟೀನು. ಒಂದೊಂದು ದಿನ ಸ್ಕೂಲಿಂದ ಬಂದಿದ ತಕ್ಷಣವೇ ತಿಂತಾಳೆ, ಒಂದೊಂದು ದಿನ ತಿನ್ನಲ್ಲ. ನಾನು ಮಲ್ಕೊಂಡ್ಬಿಡ್ತೀನಿ ಫಸ್ಟು, ಆಮೇಲೆ ಎದ್ದು ಊಟ ಮಾಡ್ತೀನಿ, ನನಗೆ ಇವಾಗ ಬೇಡ ಅಂತೇನಾದರೂ ಫ್ರೂಟ್ಸ್ ಏನಾದರೂ ತಿಂದ್ಬಿಟ್ಟು ಮಲಗಿಬಿಡ್ತಾಳೆ. ಸೊ ಎದ್ದಾದ್ಮೇಲೆ ಹೊಟ್ಟೆ ಎಸಿಯುತ್ತೆ ಅಂತ ಹೇಳ್ತಾಳೆ. ಅವಾಗೇನಾದರೂ ಮಾಡಿಕೊಡ್ಬೇಕು ಅವಳಿಗೆ. ಸೊ ಆದಷ್ಟು ಮನೇಲಿರೋದನ್ನೇ ಬಳಸ್ಕೊಂಡು ಏನಾದರೂ ಮಾಡಿಕೊಟ್ರೆ ಒಳ್ಳೆಯದು. ಈಗಂತೂ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಕುರ್ಕುರೆ ತಿಂದು ಮಗು ಸತ್ತೋಗಿದೆ, ಆಮೇಲೆ ಐಸ್ ಕ್ರೀಮ್ ತಿಂದು ಮಗು ಸತ್ತೋಗಿದೆ, ಬಿಸ್ಕೆಟ್ ತಿಂದು ಮಗು ಸತ್ತೋಗಿದೆ ಅನ್ನೋದು ನೋಡ್ತಾ ಇದ್ದರೆ ನಿಜವಾಗ್ಲೂ ಅದನ್ನು ಮತ್ತೊಂದು ಸಲ ನಮ್ಮ ಮನೆಗೆ ಐಟಮ್ಗಳನ್ನ ತರೋದೇ ಬೇಡ ಅನ್ನೋಷ್ಟು ಬೇಜಾರಾಗಿಬಿಟ್ಟಿದೆ. ಅದರಿಂದ ಮನೇಲಿ ಏನಿರುತ್ತೆ ಅದನ್ನೇ ಹೆಲ್ತಿಯಾಗಿ ಮಾಡಿಕೊಟ್ರೆ ಆಗುತ್ತೆ. ಇನ್ಸ್ಟಾಗ್ರಾಮ್ ಆ ವಿಡಿಯೋದೆಲ್ಲ ನೋಡ್ತಿದ್ರೆ ತುಂಬ ಬೇಜಾರಾಗುತ್ತೆ. ಅದರಿಂದ ಮನೇಲಿ ಸೌತೆಕಾಯಿ ಇತ್ತು, ಅದನ್ನೇ ಬೆಳೆಸ್ಕೊಂಡು. ಅದು ಬೇರೆ ಬೇಸಿಗೆ ಅಲ್ವಾ, ನಾನು ಬೇಸಿಗೆ ಇದ್ದರೆ ಮನೆಯಲ್ಲಿ ನಿಂಬೆಹಣ್ಣು ಸೌತೆಕಾಯಿ ಸ್ಟಾಕ್ ಇರುತ್ತೆ. ಅದರಿಂದ ಬೆಳೆಸ್ಕೊಂಡು ಇವತ್ತು ಸೌತೆಕಾಯಿನ ಮಾಡ್ಕೊಳ್ತಾ ಇದ್ದೀವಿ. ಬೇಸಿಗೆಯಲ್ಲಿ ತುಂಬ ತಂಪಾಗಿ ಇರುತ್ತೆ ಅಂತ. ಕಲ್ಸಕ್ರೆನ ಜಾಸ್ತಿ ಯೂಸ್ ಮಾಡ್ತೀನಿ ಬೇಸಿಗೆ ಟೈಮಲ್ಲಿ. ನೆನೆಸಿಟ್ಬಿಡ್ತೀನಿ ಕಲ್ಸಕ್ರೆನ, ಆಮೇಲೆ ಆ ನೀರನ್ನು ಕುಡಿತೀನಿ. ತುಂಬಾ ದೇಹಕ್ಕೆ ಒಳ್ಳೆಯದದು. ಅದ್ರ ಜೊತೆಗೆ ಪಾಪ್ಕಾರ್ನನ್ನು ಮಾಡ್ತಾಯಿದ್ದೀನಿ. ಅವಳಿಗೆ ಪಾಪ್ಕಾರ್ನ್ ಅಂದರೆ ಇಷ್ಟ. ತುಪ್ಪ ಹಾಕ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಅದು ಹಸಿನ ತುಪ್ಪ, ತುಂಬ ಪ್ಯೂರು ಮತ್ತು ಫ್ರೆಶ್ ಆಗಿರೋ ಹಸಿನ ತುಪ್ಪ ಊರಿಂದ ಕೊಟ್ಟು ಕಳಿಸಿದ್ರು, ಅದನ್ನೇ ಹಾಕಿ ಮಾಡಿಕೊಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಪಾಪ್ಕಾರ್ನು. ಊರಿಂದ ಕೊಟ್ಟು ಕಳಿಸಿದ್ರು ಅಜ್ಜಿ ಬೆಳೆದಿರೋ ಅಂಥದ್ದು ಇದು ಪಾಪ್ಕಾರ್ನ್ ಜೋಳ. ಅದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಪಾಪ್ಕಾರ್ನನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಸಂಜೆ ಟೈಮು ಟೀ ಕಾಫಿ ಎಲ್ಲ ಆಗಲ್ಲ. ಆಗಲೇ ಬಿಸಿಲು ಸ್ಟಾರ್ಟ್ ಆಯಿತು. ಟೀ ಕಾಫಿ ಅಂದ್ರೇ ಅಲರ್ಜಿ ಅನಿಸುತ್ತೆ ನಿಜವಾಗ್ಲೂ. ಬಿಸಿದೇನೇ ತೊಗೊಳ್ಬೇಕು ಅಂದರೆ ಅಲರ್ಜಿ ಆಗ್ತಾ ಇರುತ್ತೆ. ಬಿಸಿದು ಆಗೋದೇ ಇಲ್ಲ ಬೇಸಿಗೆ ಟೈಮಲ್ಲಿ ತಿನ್ನೋದಕ್ಕೆ. ನಾನಂತೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಬರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಔಟ್ಸೈಡ್ ಐಟಮ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಆದಷ್ಟು ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಅಂದರೆ ಯಾವಾಗಲೂ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ, ಬಟ್ ಯಾವಾಗಲೂ ಔಟ್ಸೈಡ್ ಕೊಡಿಸೋದು ಚೆನ್ನಾಗಿರಲ್ಲ. ಔಟ್ಸೈಡ್ ಕೊಡಿಸ್ತೇನೂ ಇರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಮಕ್ಕಳು ಹಠ ಮಾಡಿದಾಗ ಕೊಡಿಸ್ಬೇಕು. ಬಟ್ ಆದಷ್ಟು ಯಾವಾಗಲೂ ಎನಿ ಟೈಮು ಕುರ್ಕುರೆ, ಬಿಸ್ಕೆಟ್ಸು ಈ ಥರ ಎಲ್ಲ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಏನೇ ಆಗಲಿ ಹೈಜೀನ್ ಆಗಿರಬೇಕು, ಫ್ರೆಶ್ ಆಗಿರೋದನ್ನ ತಿನ್ನಬೇಕು. ಅದು ಎಷ್ಟು ದಿನ ಪ್ಯಾಕೆಟ್ಸಲ್ಲಿ ಹಾಕಿ ಎಷ್ಟು ದಿನ ಆಗಿರುತ್ತೋ, ಎಷ್ಟು ತಿಂಗಳುಗಳಾಗುತ್ತೋ ಗೊತ್ತಿಲ್ಲ. ಅದನ್ನು ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ ಹೆಲ್ತ್ ಹಾಳಾಗುತ್ತಲ್ವ. ಸೊ ಪಾಪ್ಕಾರ್ನನ್ನು ರೆಡಿ ಆಗಿದ್ದೆ. ನಾನಂತೂ ಏನೇನು ಐಟಮ್ ಬೇಕು ಎಲ್ಲನೂ ತಂದಿಟ್ಕೊಂಡಿರ್ತೀನಿ. ಡೈಲಿ ಅವಳು ಏನೇನು ಇಷ್ಟಪಡ್ತಾಳೋ ಎಲ್ಲ ರುಚಿಯಾಗಿ ಮಾಡಿಕೊಡ್ತೀನಿ. ಆದಷ್ಟು ನಾವು ಕೂಡ ಹೆಲ್ತಿಯಾಗಿರ್ತೀವಿ, ಅವರು ಕೂಡ ಹೆಲ್ತಿಯಾಗಿರ್ತಾರೆ. ಮನೆಯಲ್ಲೇ ಇಷ್ಟ ಆಗಿದ್ದು ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಔಟ್ಸೈಡ್ ತಿನ್ನೋದು ತಪ್ಪಲ್ಲ, ಇಲ್ಲ ಅಂತ ಹೇಳ್ತಿಲ್ಲ. ಯಾವಾಗಾದ್ರೂ ಹುಷಾರಿಲ್ಲದಾಗ ಏನೂ ಹೇಳೋಕ್ಕಾಗಲ್ಲ, ಸಿಚುವೇಶನ್ ಔಟ್ಸೈಡ್ ತಿನ್ನೋವಾಗ ಮಾಡುತ್ತೆ. ಬಟ್ ಎನಿ ಟೈಮ್ ಔಟ್ಸೈಡ್ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಅವಾಯ್ಡ್ ಮಾಡಿದ್ರೆ ಒಳ್ಳೆಯದಷ್ಟೇ. ನಾವೇನು ಔಟ್ಸೈಡ್ ತಿನ್ನೋದೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಜಾಸ್ತಿ ತಿನ್ನಲ್ಲ ಅಷ್ಟೇ. ನಿಮ್ಮ ಫೇವ್ರೇಟಾ ಪಾಪ್ಕಾರ್ನು? ಹೋಟೆಲ್ ಅಂದರೆ ಒಂದು ಕಡೆ ಪರವಾಗಿಲ್ಲ, ಆದರೆ ಕುರುಕ್ ತಿಂಡಿಗಳು ಪ್ಯಾಕ್ ಮಾಡಿ ತುಂಬ ದಿನವೇ ಆಗಿರುತ್ತೆ. ಅದರಿಂದ ಡೇಂಜರೇ ಅಲ್ವಾ, ತುಂಬ ತಿಂಗಳುಗಳೇ ಆಗಿಬಿಟ್ಟಿರುತ್ತೆ ಅದರಿಂದ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಲೈಕ್ ಮಾಡಿ. ಲೈಕಿಂದನೇ ನಮಗೆ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.